ಇನ್ನು ಧರ್ಮಸ್ಥಳದ ಅಂತೆ ಕಂತೆಗಳಿವೆ ಅಲ್ಲ, ಇದಕ್ಕೆ ಇವತ್ತೇ ತೆರೆ ಬೀಳುತ್ತಾ ಅನ್ನುವಂಥ ಪ್ರಶ್ನೆ ಎಲ್ಲರ ಮನಸ್ಸಲ್ಲಿ ವ್ಯಕ್ತವಾಗ್ತಾ ಇದೆ. ಇಂದು ಮತ್ತೆ ನಡೆಯುತ್ತಾ ಶೋಧ ಕಾರ್ಯಾಚರಣೆಗಳನ್ನ ಈ ಬುರುಡೆ ಕಥೆಗಳನ್ನ ಕೇಳ್ಕೊಂಡು SIT ಅಧಿಕಾರಿಗಳು ಸ್ಟಾಪ್ ಮಾಡಿದ್ರು. ಶೋಧ ಕಾರ್ಯಾಚರಣೆಯನ್ನ ಇವತ್ತು ಮತ್ತೆ ನಡೆಯುತ್ತಾ ಅನ್ನುವಂಥ ಅನುಮಾನ. 2 ದಿನಗಳಿಂದ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ರು SIT ಅಧಿಕಾರಿಗಳು. ಈಗಾಗಲೇ 17ರಿಂದ 18 ಪಾಯಿಂಟ್ನಲ್ಲಿ ಸಿಗಲಿಲ್ಲ ಯಾವುದೇ ಕುರುಹು. ಅನಾಮಿಕ ತೋರಿಸಿದಂತ ಜಾಗದ ಶೋಧ ಮುಗಿಸಿದ್ದಾರೆ SIT ಅಧಿಕಾರಿಗಳು. ಈಗಾಗಲೇ SIT ಅಧಿಕಾರಿಗಳಿಂದ ಅನಾಮಿಕನ ವಿಚಾರಣೆ ಆಗ್ತಿದೆ. ನಿನ್ನೆ 3 ಗಂಟೆ ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ರು. ಇಂದು ಗೃಹ ಸಚಿವರ ಉತ್ತರದ ಮೇಲೆ ಶೋಧದ ಭವಿಷ್ಯ ನಿರ್ಣಯವಾಗಲಿಕ್ಕಿದೆ. ಶೀಘ್ರದಲ್ಲೇ ದೂರುದಾರನಿಗೆ ಬಂಪರು ಪರೀಕ್ಷೆ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಮೊದಲನೇ ಸ್ಪಾಟ್ ಅಗೆದ್ರು ಯಾವುದೋ 2 ಕಾರ್ಡ್ ಸಿಕ್ತಂತೆ. 2ನೇ ಸ್ಪಾಟ್ ಅಗೆದ್ರು, ಏನೂ ಸಿಗ್ಲಿಲ್ಲ. 3ನೇ ಸ್ಪಾಟ್ ಏನೂ ಸಿಗ್ಲಿಲ್ಲ. 4, 5, 6, 7, 8, 9, 10 ಹಿಂಗೆ 18 ಸ್ಪಾಟ್ಗಳನ್ನ ಅಗೆಯಲಾಯಿತು. 18 ಸ್ಪಾಟ್ಗಳನ್ನ ಆರಂಭದಲ್ಲಿ ತೋರಿಸಿದ್ದು 13, ಬಟ್ ಅಗೆದಿದ್ದು 18. ಏನೇನು ಸಿಗ್ಲಿಲ್ಲ. ಯಾವುದೋ 6ನೇ ಸ್ಪಾಟ್ ಅಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ತು. ಆದ್ರೆ ಏನು ಸಿಗದೆ ಇರುವ ಕಾರಣಕ್ಕಾಗಿ SIT ಅಧಿಕಾರಿಗಳು ಇವತ್ತು ಶೋಧ ಕಾರ್ಯವನ್ನ ಮಾಡ್ತಾರೆ ಇಲ್ಲವಂತ ಪ್ರಶ್ನೆ ಇಲ್ಲಿ ಮೂಡಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಧರ್ಮಸ್ಥಳದಿಂದ ನಿರಂತರವಾಗಿ ಅಲ್ಲಿನ ಪ್ರತ್ಯಕ್ಷ ವರದಿಗಳನ್ನ ಮಾಡ್ತಾ ಇರುವಂತ ನಮ್ಮ ಶಶಿಧರ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಮೊನ್ನೆಯಿಂದಲೂ ಕೂಡ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದ್ದೀರಿ ನೀವು. ಅಲ್ಲಿ ಏನೇನಾಗ್ತಾ ಇದೆ, ಎಷ್ಟು ಅಡಿ ಅಗಲವನ್ನ ಹೂಡಿದ್ದಾರೆ, SIT ಅಧಿಕಾರಿಗಳು ಯಾವ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನ ಕೂಡ ನೇರವಾಗಿ ವರದಿಯನ್ನ ಮಾಡಿದವರು ನೀವು. ಈಗ ಹೇಳಿ, ಇವತ್ತು ವರದಿ ಆಗತ್ತೋ, ಇವತ್ತು ಪುನಃ ಅವರು ತನಿಖೆಯನ್ನ ಮಾಡ್ತಾರೋ, ಅಗೆತಾರೋ ಇಲ್ವೋ ಅನ್ನುವಂಥ ಪ್ರಶ್ನೆ ಇಲ್ಲಿ ಶಶಿಧರ್. ಎಸ್ ಕಾರ್ತಿಕ್, ಏನಂದ್ರೆ ಅನಾಮಿಕ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಊತಿಟ್ಟೆ ಅಂತ ಹೇಳ್ಬಿಟ್ಟು ಒಂದು ಬುರುಡೆ ಕಥೆಯನ್ನು ಕೂಡ ಬಿಟ್ಟಿತ್ತು. ಈತ ಹೇಳಿದಂತ ಹೇಳಿಕೆ ಮತ್ತೆ ಈತನ ದೂರಿಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಎಂಟ್ರಿ ಆಗಿತ್ತು. ಮತ್ತೆ NIA ತನಿಖೆ ಕೊಡಬೇಕಂತ ಹೇಳಿ ಕೂಡ ಸಾಕಷ್ಟು ಚರ್ಚೆಗಳಾಗಿತ್ತು. ಆದ್ರೆ ಈ ಒಂದು ವಿಚಾರವಾಗಿ ಧರ್ಮಸ್ಥಳದಲ್ಲಿ ಲಕ್ಷಾಂತರ ಭಕ್ತರಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಂತ ಗಂಭೀರ ಆರೋಪ ಬಂದಾಗ ರಾಜ್ಯ ಸರ್ಕಾರ ನೇರವಾಗಿ SIT ಅನ್ನು ರಚನೆ ಮಾಡಿ ಇದರ ಬಗ್ಗೆ ತನಿಖೆ ನಡೆಸೋದು ಕೂಡ ಮುಂದಾಗಿತ್ತು. ಅದರಲ್ಲೂ ಕೂಡ ಈ ಮಾಡಿರುವಂತಹ ಆರೋಪ ಅಂತಿಂತ ಆರೋಪ ಅಲ್ಲ, ಬಹಳ ಗಂಭೀರ ಮತ್ತೆ ಸೂಕ್ಷ್ಮವಾದಂತಹ ಆರೋಪ. ಈ ಕಾರಣದಿಂದಾಗಿ ಇಲ್ಲಿರುವಂತಹ ಲಕ್ಷಾಂತರ ಭಕ್ತರಿಗೆ ಯಾವುದೇ ಕಾರಣ ಕೂಡ ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ಬರಬಾರ್ದಂತ ಹೇಳ್ಬಿಟ್ಟು ರಾಜ್ಯದಲ್ಲಿರುವಂತಹ ಹಿರಿಯ IPS ಅಧಿಕಾರಿಗಳನ್ನ ನೇಮಕವನ್ನ ಮಾಡಿ ಏನು ಅನಾಮಿಕ ತೋರಿಸಿದಂತೆ ಸುಮಾರು 18 ಸ್ಪಾಟ್ಗಳನ್ನ ತೋರಿಸಿದ. 18 ಸ್ಪಾಟ್ಗಳಲ್ಲೂ ಕೂಡ 20 ಅಡಿ ಅಗಲ, 20 ಅಡಿ ಉದ್ದ ಮತ್ತೆ 18ರಿಂದ 20 ಅಡಿ ಆಳ ಎಲ್ಲ ಕಡೆನೂ ಕೂಡ ಇಂಚಿಂಚು ಮಣ್ಣನ್ನು ಶೋಧ ಮಾಡಿದ್ರು ಕೂಡ ಒಂದೇ ಒಂದು ಸಣ್ಣ ಕುರುಹು ಕೂಡ ಸಿಕ್ಕಿಲ್ಲ. ಈ ಕಾರಣದಿಂದಾಗಿ ಅನಾಮಿಕ ಏನ್ ದೂರದಾರ ಕೊಟ್ಟಿದ್ದೋ ಆತನೇ ತೋರಿಸಿದಂತ ಜಾಗದಲ್ಲಿ ಏನ್ ಶೋಧ ಕಾರ್ಯಾಚರಣೆ ಮಾಡಿದ್ರು ಕೂಡ ಯಾವುದೇ ರೀತಿಯಂತ ಕುರುಹು ಯಾವಾಗ ಸಿಕ್ಕಿಲ್ವೋ ಆ ಸಮಯದಲ್ಲಿ SIT ಅಧಿಕಾರಿಗಳು ಕೂಡ ಈತನ ವಿರುದ್ಧ ಸಾಕಷ್ಟು ಅನುಮಾನಗಳು ಕೂಡ ಸ್ಪಷ್ಟವಾಗಿ ಬಂತು. ಇದೇ ಕಾರಣದಿಂದಾಗಿ ಆತನಿಗೆ ಎಲ್ಲಿಂದ ಮಾಹಿತಿ ಬರ್ತಾ ಇತ್ತು, ಆತನಿಗೆ ಮಾಹಿತಿ ಕೊಡ್ತಿದ್ದಂತವ್ರು ಯಾರು, ಈತನಿಗೆ ಜೊತೆ ಕೆಲಸ ಮಾಡ್ತಿದ್ದಂತವ್ರು ಯಾರು, ಮತ್ತೆ ಈತನ ಸಂಪರ್ಕದಲ್ಲಿದ್ದಂತವ್ರು ಯಾರು, ಈತನ ಪರವಾಗಿ ಒಂದಷ್ಟು ಜನ ದೂರದಾರರು ಕೂಡ ಸಾಕ್ಷಿದಾರರಾಗಿ ಕೂಡ ಬಂದು ದೂರನ್ನು ಕೂಡ ಕೊಟ್ಟಿದ್ರು SITಗೆ. ಹೌದು, ಅನಾಮಿಕ ಹೇಳ್ತಿರೋ ಸತ್ಯ, ಆತ ಶವ ಊತಿರೋದನ್ನ ನೋಡಿದ್ದೇವೆ, ನಾವು ಹೇಳಿದ ಕಡೆ ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡಿ ಅಂತ ಹೇಳಿ ಕೂಡ ಬಂದಿದ್ರು. ಅವರೆಲ್ಲರನ್ನು ಕೂಡ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ, ಅವರ ಹೇಳಿಕೆಯನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಈತನ ತೋರಿಸಿದಂತಹ ಸ್ಪಾಟ್ಗಳಲ್ಲಿ ಕೂಡ ಹಾಜರಾಗಿದೆ. ಈತ ನನಗೆ ಎಲ್ಲಿಂದ ಮಾಹಿತಿ ಕೇಂದ್ರದಿಂದ ಕರೆ ಬರ್ತಿತ್ತು, ನಾನು ಅಲ್ಲಿಂದ ಶವಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೆ ಅಂತ ಆ ಕಡೆ ಅಲ್ಲಿ ಕೂಡ ಸ್ಪಾಟ್ ಮಾಜರನ್ನ ಮಾಡಿದ್ದಾರೆ. ಹೀಗಾಗಿ SIT ಯಾವ್ಯಾವ ಗುಂಡಿಗಳಲ್ಲಿ ಯಾವ ಸ್ಪಾಟ್ ನಲ್ಲಿ ಯಾವ ಸಮ್ಮುಖದಲ್ಲಿ ಏನು ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರಿ, ಅನಾಮಿಕನೇ ಇನ್ನು ಒಂದೊಂದು ನಿಮಿಷನೂ ಕೂಡ ಆತನ ಮುಂದೆನೆ ಕಾರ್ಯಾಚರಣೆಯನ್ನ ಮಾಡಿದ್ರಿ. ಆ ಕಾರ್ಯಾಚರಣೆ ಮಾಡಿದಂತ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳಾಗಿರ್ಬೋದು, AC ಆಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ FSL ಸಿಬ್ಬಂದಿ ಆಗಿರ್ಬೋದು, ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಸೋಕೋ ಟೀಮ್ ಆಗಿರ್ಬೋದು, ಮತ್ತೆ SIT ತಂಡ, ಇಷ್ಟು ಜನರ ಸಮ್ಮುಖದಲ್ಲಿ ಶೋಧ ಕಾರ್ಯಾಚರಣೆ ಮಾಡಿದ್ದೇವೆ. ಇಷ್ಟೊಂದು ಅಡಿ, ಇಷ್ಟೊಂದು ಅಗಲ ಇಂತಹ ಸ್ಪಾಟ್ ನಲ್ಲಿ ಶೋಧ ಕಾರ್ಯಾಚರಣೆ ಮಾಡಿದಾಗ ಏನು ಸಿಕ್ಕಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದಂತಹ ವರದಿ
ಮತ್ತೆ ಈತನ ಜೊತೆ ಪರವಾಗಿ ಬಂದು ದೂರದಾರರು ಕೊಟ್ಟಿರುವಂತಹ ಹೇಳಿಕೆ, ಈತನ ದೂರಿನ ಪ್ರತಿ, ಆತನ 164 ಹೇಳಿಕೆ, ಮತ್ತೆ ಈತನ ಜೊತೆ ಕೆಲಸ ಮಾಡ್ತಿದ್ದಂತವರ ಅವರ ಹೇಳಿಕೆ ಮತ್ತೆ ಈತನ ಉದ್ದೇಶ ಇವೆಲ್ಲವನ್ನೂ ಕೂಡ ಸಂಕ್ಷಿಪ್ತವಾಗಿ ಉಲ್ಲೇಖಿಸಿ ಸಂಪೂರ್ಣವಾದಂತಹ ವರದಿಯನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ. ಸದನದಲ್ಲಿ ಕೂಡ ಸಾಕಷ್ಟು ಚರ್ಚೆಗಳಾಯಿತು. ವಿಪಕ್ಷಗಳು ಕೂಡ ಟೀಕೆಯನ್ನ ಮಾಡ್ತಾ ಇದ್ರು. ಧರ್ಮಸ್ಥಳಕ್ಕೆ ಎಲ್ಲ ಅಪಪ್ರಚಾರ ಮಾಡ್ತಿದ್ದಾರೆ. ಧರ್ಮಾಧಿಕಾರಿಗೆ ಅವಹೇಳನೆ ಮಾಡೋದಕ್ಕೆ ಒಂದು ಕೋಮು ಉಟ್ಕೊಂಡಿದೆ. ಆ ಧಾರ್ಮಿಕ ಮನೋಭಾವಗಳಿಗೆ ಧಕ್ಕೆ ಬರ್ತಿದೆ. ಹೀಗಾಗಿ ಇದಕ್ಕೆ ತಾರ್ಕಿಕ ಅಂತ್ಯ ಆಡಲೇಬೇಕು ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಕೂಡ ಆಗ್ರಹಿಸಿದ್ವು. ಅದೇ ರೀತಿಯಲ್ಲೂ ಕೂಡ ತನಿಖೆಯನ್ನು ಕೂಡ ನಿಖರವಾಗಿ ಮಾಡಿ ಅಂದನು ಕೂಡ ತನಿಖೆ ಕೂಡ ವಿಪಕ್ಷಗಳು ಕೂಡ ಸಹಕಾರ ಕೊಟ್ಟಿದ್ರು. ಈಗ SIT ಅಧಿಕಾರಿಗಳು ಕೂಡ ಎಲ್ಲ ರೀತಿಯ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಸದನದಲ್ಲಿ ವರದಿಯನ್ನ ಮಂಡಿಸಲಿದ್ದಾರೆ. ಕಾರ್ತಿಕ್, ಎಸ್, ಥ್ಯಾಂಕ್ ಯು ಶಶಿಧರ್. ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.